ಡಿ ಕೆ ಸುರೇಶ್ ಅವರು ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಅವರ ನಿವಾಸಕ್ಕೆ ಶಾಸಕರು ಬರೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸದಾಶಿವನಗರದಲ್ಲಿ ಇದ್ದಾರೆ ಡಿ ಕೆ ಸುರೇಶ್ ಅವರು. ಅವರ ನಿವಾಸಕ್ಕೆ ಇದೀಗ ಶಾಸಕರು ಬರ್ತಾ ಇದ್ದಾರೆ. ಆನೇಕಲ್ ಶಿವಣ್ಣ, ಹರೀಶ್ ಗೌಡ, ಕುಣಿಗಲ್ ಶಾಸಕ ರಂಗನಾಥ್ ಹಾಗೆ ಶ್ರೀನಿವಾಸ್, ವಿಧಾನ ಪರಿಷತ್ ಸದಸ್ಯ ರವಿ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ. ಇನ್ಫ್ಯಾಕ್ಟ್ ದೆಹಲಿಯಿಂದ ಒಟ್ಟಾಗೇನೆ ಬಂದಿದ್ರು ಬೆಂಗಳೂರಿಗೆ. ಇದೀಗ ಸದಾಶಿವನಗರದಲ್ಲಿರುವಂತಹ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ ಶಾಸಕರು ಅಂತ ಗೊತ್ತಾಗ್ತಾ ಇದೆ. ಅದರಲ್ಲಿ ಆಡ್ ಆನ್ ಅಂತ ಹೇಳಿದ್ರೆ ಆನೇಕಲ್ ಶಿವಣ್ಣ ಅವರು, ಹರೀಶ್ ಗೌಡ ಇವ್ರುಗಳು ಕೂಡ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಬರ್ತಾ ಇದ್ದಾರೆ. ದೆಹಲಿಗೆ ಹೋಗಿ ಬಂದಿದ್ದಾರೆ. ಏನೇನು ಮಾತುಕತೆಗಳಾಗಿದೆ, ಈಗ ಏನಾಗುತ್ತೆ, ನಾಳೆ ದಿನದ ಅಪ್ಡೇಟ್ಸ್ಗಳು, ಯಾವ ಮಾಧ್ಯಮ ಜೊತೆ ಮಾತನಾಡಲಿಲ್ಲ ಅಂತ ಹೇಳಿದ್ರು ಕೂಡ ಅವ್ರುಗಳಿಗೆ ಗೊತ್ತಿರುತ್ತೆ ನಾಳೆ ಏನಾಗುತ್ತೆ ಅನ್ನೋದು. ಸೊ ಅದ್ರ ಬಗ್ಗೆ ಆಪ್ತ ಶಾಸಕರುಗಳ ಜೊತೆ ಒಂದು ಸುತ್ತಿನ ಚರ್ಚೆ ಅಂತೂ ಆಗೇ ಆಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಮನೆ, ಡಿ ಕೆ ಸುರೇಶ್ ಅವರ ಮನೆ, ಹಾಗೆ CM ನಿವಾಸ ಎಲ್ಲ ಜನರಿಂದ ತುಂಬ ಹೋಗ್ತಾ ಇದೆ. CM ನಿವಾಸದ ಮುಂಭಾಗ ಅಂತೂ ಅಭಿಮಾನಿಗಳೇ ಸೇರ್ಕೊಂಡಿದ್ದಾರೆ, ರಾಜೀನಾಮೆ ಕೊಡಬಾರ್ದು ಅಂತ. ಇತ್ತ ಡಿ ಕೆ ಶಿವಕುಮಾರ್ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಹಾಗೆ ಡಿ ಕೆ ಸುರೇಶ್ ಅವರನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಮಾಧ್ಯಮಗಳಿಗೆ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಬಹುಶಃ ಈ ಹಂತದಲ್ಲಿ ಏನಾದರೂ ಹೇಳಿದ್ರೆ ನಾಳೆ ದಿನ ಗೊತ್ತಾಗೋದು ಆಗುತ್ತೆ ಏನಾಗುತ್ತೆ ಅನ್ನುವಂಥದ್ದು. ಈ ಹಂತದಲ್ಲಿ ಏನು ಮಾತನಾಡೋಣ ಅನ್ನುವಂಥ ಕಾರಣಕ್ಕೆ ಡಿ ಕೆ ಸುರೇಶ್ ಅವರು ಮಾಧ್ಯಮದ ಜೊತೆಗೆ ಯಾವುದೇ ರಿಯಾಕ್ಟ್ ಮಾಡಿಲ್ಲ. ಹಾಗೆಯೇ ಮನೆಯೊಳಗೆ ಹೋಗ್ತಾರೆ. ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಶಾಸಕರುಗಳು ಕೂಡ ಬರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಹೀಟಪ್ ಚರ್ಚೆ ಅಂತೂ ಆಗ್ತಾ ಇರುತ್ತೆ. ಡಿ ಕೆ ಸುರೇಶ್ ಅವ್ರ ಮುಖದಲ್ಲಿ ನಗು ಇದೆ. ಆ ಸೆಲ್ಫಿನಲ್ಲೂ ನಾವು ಗಮನಿಸ್ತಾ ಇದ್ವಿ, ಖುಷಿ ಖುಷಿಯಾಗಿ ನಗ್ತಾ ಇದ್ರು. ಇದೀಗ ವಾಪಸ್ ನಿವಾಸಕ್ಕೆ ಬರಬೇಕಾದ್ರೂ ಕೂಡ ನಗುಮುಖ ಹಾಗೇ ಇದೆ. ನಾಳೆ ದಿನದ ಖುಷಿನ ಏನು ಅನ್ನೋದು ನಾಳೆ ದಿನ ಉತ್ತರ ಸಿಗಬೇಕಿದೆ. ಈ ಹಂತದಲ್ಲಿ ಯಾವ ಶಾಸಕರು ಕೂಡ, ಸಚಿವರುಗಳು ಮಾಧ್ಯಮದ ಮುಂದೆ ಮಾತನಾಡೋದಕ್ಕೆ ರೆಡಿ ಇಲ್ಲ. ಕೆಲ ಇನ್ಸೈಡ್ ಮಾಹಿತಿಗಳು ಲಭ್ಯವಾಗ್ತಾ ಇದೆಯೇ ಹೊರತು ಹೀಗೆ ಆಗುತ್ತೆ ನಾಳೆ ದಿನ ಅನ್ನೋದನ್ನ ಹೇಳೋದಕ್ಕೆ ರೆಡಿ ಇಲ್ಲ. ಜಸ್ಟ್ 24 ಅವರ್ಸಲ್ಲಿ ಆಗುವಂಥ ಬೆಳವಣಿಗೆಗಳಿದೆ ಎಲ್ಲವೂ ಕೂಡ. ನಾಳೆ ಬೆಳಗ್ಗಾದ್ರೆ ಗೊತ್ತಾಗಬಹುದು. ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬಂದಿದ್ದಾರೆ. ಎಲ್ಲ ಹಿಂಟ್ಗಳು, ಡಾಟ್ಸ್ಗಳನ್ನು ಜೋಡಿಸ್ತಾ ಹೋದರೆ ನಾಳೆ ದಿನದ ಬೆಳವಣಿಗೆಯ ಪಿಕ್ಚರ್ ಅಂತೂ ಕಣ್ಣೆದುರಿಗೆ ಸಿಗುತ್ತೆ. ಬಟ್ ಓಪನ್ ಆಗಿ ಯಾರೂ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಇದು ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಕೆಲ ಶಾಸಕರುಗಳು ಕೂಡ ಬರ್ತಾ ಇರುವಂಥ ದೃಶ್ಯ ಇದು. ಅವ್ರ ಜೊತೆಯಾಗಿ ದೆಹಲಿಗೆ ಹೋಗಿದ್ದಾರೆ, ವಾಪಸ್ ಆಗಿದ್ದಾರೆ. ಇದೀಗ ಅವ್ರ ಜೊತೆಗೆ ಇನ್ನೊಂದಷ್ಟು ಜನ, ಆನೇಕಲ್ ಶಾಸಕರಾಗಿರುವ ಶಿವಣ್ಣ ಅವರು ಹಾಗೆ ಹರೀಶ್ ಗೌಡ ಅವರು, ಇವರೆಲ್ಲ ಡಿ ಕೆ ಸುರೇಶ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಒಂದಿಡೀ ದಿನದ ಚರ್ಚೆ ಇಲ್ಲ ಆಗುತ್ತೆ. ದೆಹಲಿಯಲ್ಲಿ ಏನೇನಾಯಿತು, ಡಿ ಕೆ ಶಿ ಅವರ ನಿರ್ಧಾರ ಅಥವಾ ಚರ್ಚೆ ಹೇಗೆ ಹೋಯಿತು, ಇದೆಲ್ಲವೂ ಕೂಡ ಇಲ್ಲಿ ಮಾತುಕತೆಗಳು ನಡೆಯುತ್ತೆ. ಇನ್ನು ಹೇಳಿ ಕೇಳಿ ನಾಳೆ ದಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಕರೆದಿದ್ದಾರೆ CM. ಅಲ್ಲಿಗೆ ಯಾರ್ಯಾರು ಹೋಗ್ತಾರೆ, ಅಲ್ಲಿ ಏನು ಚರ್ಚೆ ಆಗ್ಬೋದು, ಇದೆಲ್ಲ ರಾಜಕೀಯದಲ್ಲಿ ಇದ್ದಿದೆ. ರಾಜಕೀಯ ವ್ಯಕ್ತಿಗಳ ಜೊತೆಗೆ ಸೇರಿದಾಗ ರಾಜಕೀಯ ಇನ್ನಷ್ಟು ಜಾಸ್ತಿ ಆಗಿನೇ ಇರುತ್ತೆ. ಅದು ಈಗಿರುವಂಥ ರಾಜ್ಯದ ರಾಜಕೀಯ ಸ್ಥಿತಿಯಲ್ಲಿ ಇವೆಲ್ಲ ಇನ್ನಷ್ಟು ಹೆಚ್ಚಾಗಿನೇ ಇರುತ್ತೆ ಚರ್ಚೆಗಳು. ಸೊ ಹಾಗಾಗಿನೇ ಎಲ್ಲ ಮಂತ್ರಿಗಳ ಮನೆ ಕೂಡ ಬೇರೆ ಬೇರೆ ಶಾಸಕರು ಭೇಟಿ ಕೊಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. DCM ಅವರ ಸಹೋದರ ಡಿ ಕೆ ಸುರೇಶ್ ಮನೆಗೂ ಕೂಡ ಶಾಸಕರು ಒಬ್ಬೊಬ್ಬರಾಗಿ ಲಗ್ಗೆ ಇಡ್ತಾ ಇದ್ದಾರೆ. ಹಾಗೆ ಅವರ ಜೊತೆಗೂ ಕೂಡ ಪ್ರಯಾಣ ಮಾಡಿದಂಥ ಶಾಸಕರುಗಳು ಕೂಡ ಡಿ ಕೆ ಸುರೇಶ್ ಅವರ ಮನೆಗೆ ಬರ್ತಾ ಇದ್ದಾರೆ. ಇದು 3 ದಿನದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ನಿನ್ನೆಲ್ಲ ದೆಹಲಿಯಲ್ಲಾಯಿತು ಪಾಲಿಟಿಕ್ಸ್, ಇವತ್ತು ರಾಜ್ಯಕ್ಕೆ ಶಿಫ್ಟ್ ಆಗಿದೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ ಸುರ್ಜೇವಾಲಾ ಅವರು ಕೂಡ ಈಗಲೇ ಬೆಂಗಳೂರಿಗೆ ಬಂದಾಗಿದೆ. DCM DK ತವರದಲ್ಲಿ ಸಂಭ್ರಮ ಜೋರಾಗ್ತಾ ಇದೆ. ಅದಕ್ಕೇನೆ ಅವರು ಖುಷಿ ಖುಷಿಯಾಗಿ ಫೋಟೋ ಕ್ಲಿಕ್ಕಿಸ್ಕೊಂಡಿರೋದು. ಪಟಾಕಿ ಸಿಡಿಸಿದ್ದಾರೆ, ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ. DK CM ಆಗ್ತಾರೆ ಅಂತ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಅವರ ಅಭಿಮಾನಿಗಳೆಲ್ಲ ಸಿಹಿ ಹಂಚುತ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಸಂಭ್ರಮವೋ ಸಂಭ್ರಮ. DCM ತವರಿನಲ್ಲಿ ಎಲ್ರಿಗೂ ಖುಷಿ. ಪಟಾಕಿ ಸಿಡಿಸ್ತಾರೆ, ಸಿಹಿ ಹಂಚಿದ್ದಾರೆ. ನೋಡಿ ಎಷ್ಟೊಂದು ಖುಷಿನಲ್ಲಿದ್ದಾರೆ ಅಂತ. ಅಲ್ಲಿಗೆ ನಾವು ಸಾಧ್ಯತೆ ಅಂತೆಲ್ಲ ಹೇಳ್ತಾ ಇದೀವಲ್ಲ, ಆದರೆ ಇನ್ಸೈಡ್ ಅನ್ನು ಆಲ್ರೆಡಿ ಡೀಟೇಲ್ ಪಡೆದುಕೊಂಡು DCM ನಾಳೆ ದಿನ ಏನಾಗ್ತಾರೆ ಅನ್ನೋದನ್ನ ನೆನೆಸ್ಕೊಂಡೆ ಅಭಿಮಾನಿಗಳು ಈ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ. ಯುವ ಕಾಂಗ್ರೆಸ್ ಕಾರ್ಯಕರ್ತರು DK CM ಅನ್ನೋದಾಗಿ ಎಲ್ಲ ಘೋಷಣೆ ಕೂಗ್ತಾ ಇದ್ರು. ಈ ಹಿಂದೆನೂ ಕೂಡ ಈ ಬ್ಯಾನರು, ಪೋಸ್ಟರ್ ಎಲ್ಲ ಹಾಕೋದು, ಆಮೇಲೆ DKಶಿ ಅವ್ರು ಹೋದಲ್ಲೆಲ್ಲ CM ಅನ್ನೋದಾಗಿ ಘೋಷಣೆ ಕೂಗೋದು, ಆಗೆಲ್ಲ DCM ಏನು ಮಾತನಾಡಬೇಡಿ ಅಂತ ಗದರ್ತಾ ಇದ್ರು ಅವರಿಗೆ.
ಆಮೇಲೆ ಪೋಸ್ಟರ್ಗಳು ಹಾಕಬಾರ್ದು ಅನ್ನೋದಾಗಿ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ರು. ಬಟ್ ಈಗ DCM ಸೈಲೆಂಟ್ ಆಗಿದ್ದಾರೆ. ಅವರ ಅಭಿಮಾನಿಗಳು ರಾಮನಗರದಲ್ಲಿ ಜೋರಾಗಿ ಸಂಭ್ರಮಿಸ್ತಾ ಇದ್ದಾರೆ, ಪಟಾಕಿ ಸಿಡಿಸಿದ್ದಾರೆ, ಕಾಂಗ್ರೆಸ್ನ ಧ್ವಜ ರಾರಾಜಿಸ್ತಾ ಇದೆ, ಸಿಹಿಯನ್ನ ಹಂಚಿ ಯುವಕರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇದು DK ತವರಿನ ಸಂಭ್ರಮ ಹೇಗಿದೆ ಅನ್ನೋದನ್ನ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ.